ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದ ಶಾಲಾ ಮುಖ್ಯಸ್ಥನ ಪ್ರಕರಣ ಒಂದರ ನಂತರ ಒಂದು ಕಾಮುಕನ ಕಾಮದಾಟ ಬಯಲು. ಮೊದಲು ಅಕ್ಕನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ನಂತರ ತಂಗಿಯ ಮೇಲೂ ಲೈಂಗಿಕ ದೌರ್ಜನ್ಯ ನಡೆಸಲು ಯತ್ನ ಮಾಡಿದ್ದಾನೆ. ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಎಂಬ ಕಾರಣದಿಂದಾಗಿ ಬಾತ್ರೂಮ್ನಲ್ಲಿ ಅವಿತಿದ್ದ ಬಾಲಕಿ. ಈ ಕಾರಣದಿಂದಾಗಿ ಸಂತ್ರಸ್ತೆಯ ತಂಗಿ ಲೈಂಗಿಕ ದೌರ್ಜನ್ಯದಿಂದ ಎಸ್ಕೇಪ್ ಆಗಿದ್ದಾಳೆ. ಮಧ್ಯರಾತ್ರಿ ಬಾಲಕಿಯನ್ನ ಲೈಂಗಿಕ ದೌರ್ಜನ್ಯ ನಡೆಸಲು ಕರೆದೊಯ್ತಾ ಇದ್ದ ಆರೋಪಿ. ಬಾಲಕಿಗೆ ಅಧಿಕ ಮಾರ್ಕ್ಸ್, ಫ್ರೀ ಎಜುಕೇಶನ್ ಕೊಡ್ತೀನಿ ಎಂದು ಟಾರ್ಚರ್. ಬಾಲಕಿಯನ್ನ ಪೋಷಕರಿಂದ ಅಂತರ ಕಾಯ್ದುಕೊಳ್ಳುವಂತೆ ಮಾಡ್ತಿದ್ದ ಆರೋಪಿ. ಪೋಷಕರು ಫೋನ್ ಮಾಡಿದ್ರೆ ಟ್ರಿಪ್ ಹೋಗಿದ್ದಾರೆ, ಓದ್ತಾ ಇದ್ದಾರೆ ಎಂದು ಸಬೂಬ್ ಹೇಳಿದ್ದಾನೆ. ವಿದ್ಯಾರ್ಥಿನಿಗೆ ಗರ್ಭಧಾರಣೆ ತಪ್ಪಿಸಲು ಆಹಾರದಲ್ಲಿ ಔಷಧಿ ನೀಡ್ತಾ ಇದ್ದ ಎಂದು ಆರೋಪ ಮಾಡಲಾಗಿದೆ. ಪ್ರಕರಣದ ಕುರಿತು ಎಲ್ಲೂ ಹೇಳಬಾರದು ಎಂದು ವಿದ್ಯಾರ್ಥಿಗೆ ಒತ್ತಡ. ಬೇರೆಯವರಿಗೆ ಹೇಳಿದ್ರೆ ಫೇಲ್ ಮಾಡ್ತೀನಿ ಎಂದು ಬೆದರಿಕೆ. ವಿದ್ಯಾರ್ಥಿನಿ ನಿಲಯದ ಕೊಠಡಿಯ ಬೋಲ್ಟ್ ಬೀಗ ಕಳಚಿ ಬಿಸಾಡಿದ್ದ ಆರೋಪಿ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಲು ಹೆಂಡತಿಯೂ ಸೊತ್. ಹಾಗಾಗಿ ಫೋಕ್ಸೋ ಕೇಸ್ನಲ್ಲಿ ಪತಿ ಮತ್ತು ಪತ್ನಿಯ ಇಬ್ಬರ ಬಂಧನವಾಗಿದೆ. ದೇವನಹಳ್ಳಿ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷನಾಗಿದ್ದ ಆರೋಪಿ ಧನಂಜಯ್. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಎಸ್ಎಲ್ಎಸ್ ಶಾಲೆಯಲ್ಲಿ ಘಟನೆ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಬೆಂಗಳೂರು.